ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಮಂಡ್ಯ. ನಿಮಗೆ ಆಗ್ರಾದಲ್ಲಿ ಫೋರ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ. ನೆಕ್ಸ್ಟ್ ವಿಡಿಯೋ ಯಾವ್ದು ಬಂದು ಅಂದರೆ ಆಗ್ರಾ ರೈಲ್ವೆ ಸ್ಟೇಷನ್, ಆಗ್ರಾ ಫೋರ್ಟ್ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ದರಾಸಿ ರೋಡ್ ಇದೆ. ಆ ರೋಡಲ್ಲಿರೋಂಥ ಒಂದು ಬೆಸ್ಟ್ ಮತ್ತು ಚೀಪ್ ಅಂತ ಒಂದು ಹಾಸ್ಟೆಲ್ ಇದೆ, ಅದು ಜೈನ್ ಹಾಸ್ಟೆಲ್ ಅಂತೇಳಿ. ಆ ಜೈನ್ ಧರ್ಮಶಾಲ ಇದೆಯಲ್ಲ, ಆ ಧರ್ಮಶಾಲನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಬಜೆಟಲ್ಲಿರೋಂಥದ್ದು. ನೋಡಿ, ಇದು ಜೈನ್ ಧರ್ಮಶಾಲ. ಇದು ಬನ್ನಿ, ಅದು ಈ ರೋಡು ದರಾಸಿ ರೋಡಲ್ಲಿರೋಂಥದ್ದು. ಇದು ರೋಡಲ್ಲಿ ಇದೆ. ಮತ್ತು ಇದು ಬಂದು ಬೆಳಗ್ಗೆ 5:30 ರಾತ್ರಿ 10:30ವರೆಗೂ ಓಪನ್ ಇರುತ್ತೆ. ಆ್ಯಂಡ್ ಈ ರೀತಿ ಇದೆ, ತುಂಬ ತಂಪಾಗಿದೆ. ಹೊರಗಡೆ ಬಿಸಿಲು, ಮಧ್ಯದಲ್ಲಿ ತುಂಬ ತಂಪಾಗಿದೆ. ಮತ್ತು ಬಂದಾಗ ಎಂಟ್ರಿ ಇರುತ್ತೆ. ಎಂಟ್ರಿ ಜೊತೆಗೆ ವಿತ್ CC ಕ್ಯಾಮ್ರಾನು ಸಹ, ಪ್ರತಿಯೊಂದು ರೂಮಲ್ಲಿರೋಂಥ CC ಕ್ಯಾಮ್ರಾ, ಪ್ರತಿಯೊಂದು ಪ್ರೊಡಕ್ಷನ್ನು ಇರುತ್ತೆ. ಮತ್ತು 40 ರೂಪಾಯಿಗೆ ಬಂದವರು ಬರೀ ಕೇವಲ 40 ರೂಪಾಯಿ, 40 ರುಪೀಸಲ್ಲಿ ನಿಮಗೆ ಒಂದು ಲಾಕರ್ ಕೊಟ್ಟು, ಮತ್ತು 2 ಫ್ಯಾನು, ಮತ್ತು ಹಾಸಿಗೆಗಳು ಕೆಳಗಡೆ, ಇದು ಪ್ರತಿಯೊಂದು ಒತ್ಕೊಳ್ಳೋಕ್ಕೆ ರಗ್ಗು, ಪ್ರತಿಯೊಂದನ್ನು ಕೊಟ್ಟು ಮತ್ತು ಎಲ್ಲನೂ ಇದು ಮಾಡ್ತಾರೆ. ಅರೌಂಡು 40 ರೂಪಾಯಿ ಇದೆ, 25 ರೂಮು ಇದೆ. ಮತ್ತು ಎ ಸಿ ರೂಮು ಇರೋಂಥದ್ದು ಬರುತ್ತೆ. ಅದು ಎ ಸಿನೂ ಸಹ ಲೈಟ್ ಆನ್ ಮಾಡ್ತೀನಿ ನೋಡಿ. 2 ಮಿನಿಟ್ ಬೈ. ಎ ಸಿ ನೋಡಿ, ಎ ಸಿ ಸಹ ಇದೆ, ಮತ್ತು 2 ಫ್ಯಾನ್ ಸಹ ಇದೆ. ಈ ಫ್ಯಾನ್ ಇರೋಂಥದ್ದು, ಮತ್ತು ಲಾಕರ್ಗಳು, ಆ ಲಾಕರ್ಗಳು ಇರೋಂಥದ್ದು ಸಹ ಇದೆ. ಪ್ರತಿಯೊಬ್ಬರಿಗೂ ಒಂದೊಂದು ಲಾಕರ್ ಕೊಡ್ತಾರೆ. ಮತ್ತು ಹಾಸಿಗೆ ನೋಡಿ, ಈ ಥಿಕ್ನೆಸ್ ಇರೋಂಥ ಹಾಸಿಗೆನೂ ಸಹ ಕೊಡ್ತಾರೆ. ಇದು ಬಂದು 100 ರೂಪಾಯಲ್ಲಿ ಸಿಗುತ್ತೆ. ಲೈಟ್ ಆಫ್ ಮಾಡೋಣ, ಬೇರೆಯವ್ರು ಇರ್ತಾರೆ. ಇದಾಗಲಿ. ಮತ್ತು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಬಂದು ರೂಮ್ ಥರ ಎಲ್ಲ ಥರದ್ದು ಇರುತ್ತೆ, ಅದನ್ನು ಸಹ ನೋಡೋಣ. ಇಲ್ಲಿ ಬತ್ಲು ಮನೆ ಆ ರೀತಿ ಇಲ್ಲ. ಹುಡುಗರುಗಳು, ಜೆಂಟ್ಸ್ಗಳು ಸ್ನಾನ ಮಾಡೋಕ್ಕೆ ಈ ರೀತಿ ಚಿಕ್ಕದಾದಂಥ ಕೋಣೆಗಳು ಇರುತ್ತೆ. ಮತ್ತು ರೂಮ್ಸ್ಗಳು ಇದೆ, ಒಂದು ಸಿಂಗಲ್. ಬತ್ಲು ಮನೆಯೇ ಸಪ್ರೇಟೇ ಇರುತ್ತೆ, ಟಾಯ್ಲೆಟ್ ರೂಮೇ ಸಪ್ರೇಟ್ ಇರುತ್ತೆ. ಅಲ್ಲೂ ಸಹ ಇಂಡಿಯನ್ ಸ್ಟೈಲು ಇದೆ. ಮತ್ತು ಇದಿದೆ. ಫಸ್ಟ್ ಫ್ಲೋರ್ ಬಂದಾಗ ಮೊದಲನೇದು ಬಾತ್ರೂಮ್ ಬಂದು ಇಂಡಿಯನ್ ಸ್ಟೈಲ್ ಬೇಕಾ, ಇಂಡಿಯನ್ ಸ್ಟೈಲು, ಇಂಡಿಯನ್ ಕಮೋಡ್ ಸ್ಟೈಲ್ ಇದೆ. ಇದು ನೋಡಿ, ಕಮೋಡ್ ಸ್ಟೈಲು ಸಹ ಇದೆ. ಯಾಕೆಂದರೆ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಕಮೋಡ್ ಸ್ಟೈಲ್ ಇರುತ್ತೆ. ಆ್ಯಂಡ್ ಇಂಡಿಯನ್ ಸ್ಟೈಲ್ ಬೇಕಾ, ಇಂಡಿಯನ್ ಸ್ಟೈಲು ಸಹ ಇದೆ. ಆದಷ್ಟು ತುಂಬ ಕ್ಲೀನಾಗೇ ಇದೆ. ಇಲ್ಲಿ ಬೆಳಗ್ಗೆ ಪ್ರತಿದಿನ ಕ್ಲೀನ್ ಮಾಡ್ತಾರೆ. ಮತ್ತು ವಾಶಿಂಗ್ ಬೇಷನ್ ಸಹ ಇದೆ, ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ರೂಮ್ಗಳು, ಇಲ್ಲಿ ಬತ್ಲು ಮನೆ ಸಹ ರೂಮ್ ಥರ ಆರಾಮ್ಸಾಗಿ ಒಬ್ಬೊಬ್ಬರು ಸಪ್ರೇಟಾಗಿರೋಂಥ ರೂಮು, ಮತ್ತು ಅವರೇ ಬಕೆಟು, ಜಗ್ಗು, ಕೂತ್ಕೊಳ್ಳೋಕ್ಕೆ ಚೇರು, ಎಲ್ಲ ಥರದ್ದು ಇದೆ. ಒಂದು ಸಿಂಪಲ್ಲಾಗಿ ನಮ್ಮಂಥ ಚಿಕ್ಕ ಇದ್ರ ಜನಗಳಿಗೆ ಎಲ್ಲರಿಗೂ ಸಹ ಯೂಸ್ ಮಾಡ್ಬೋದು. ಬನ್ನಿ, ಮತ್ತು ಮೇಲ್ಗಡೆ ನೆಕ್ಸ್ಟು ರೂಮ್ಗಳು ನೋಡೋಣ. ಫಸ್ಟ್ ಫ್ಲೋರಲ್ಲಿ ಸಹ ಫ್ಯಾಮಿಲಿ, ಲೇಡೀಸು, ಈಗ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ಮಕ್ಳುಗಳು ಬರ್ತಾರೆ, ಅವ್ರಿಗೊಂದು ಸಪ್ರೇಟ್ ಇದಿರಬೇಕಲ್ವ, ಅದಕ್ಕೋಸ್ಕರ ರೂಮ್ಸ್ಗಳ್ನೂ ಸಹ ಎಲ್ಲ ಇಟ್ಟಿದ್ದಾರೆ. ಮತ್ತು ಈಗ ಅಡುಗೆ ಮಾಡ್ಕೊಳ್ತಾರೆ, ಕೆಲವೊಬ್ರಿಗೆ ಹೊರಗಡೆ ಊಟ ಇಷ್ಟ ಆಗೋಲ್ಲ. ಆಗ ನೋಡಿ, ಈಗ ಗ್ಯಾಸ್ ಸಿಲಿಂಡರು, ಸ್ಟವ್, ಪ್ರತಿಯೊಂದು, ಮತ್ತು ಪಾತ್ರೆ ಎಲ್ಲ ಒತ್ತೋಕ್ಕೆ, ಚಪಾತಿ ಮಾಡೋಕ್ಕೆ, ಪ್ರತಿಯೊಂದು ಎಲ್ಲ ಥರದ್ದು ಇದೆ ನೋಡಿ. ಅದು ರೂಮಲ್ಲಿ ಇಟ್ಕೊಳ್ಳೋಂಥದ್ದು ನೋಡಿ. ವಾಷಿಂಗ್ ಬೇಸನ್ ಇಲ್ಲೂ ಸಹ ಇದೆ. ಫಸ್ಟ್ ಫ್ಲೋರಲ್ಲಿ ರೂಮ್ ಸಹ ಇದೆ ನೋಡಿ. ಕುಡಿಯೋ ನೀರು ಅಷ್ಟೇ RO ವಾಟರ್ ಕೊಟ್ಟಿದ್ದಾರೆ, ಪ್ಯೂರಿಫೈಯರ್ ಇದೆ. ಆ್ಯಂಡ್ ಇದು ಸಹ ಇಲ್ಲಿ ತಂಪಾಗಿದೆ. ಎಷ್ಟು ನೋಡಿ, ಇಲ್ಲಿ ಸೈಡ್ ಹೊರಗಡೆನೇ ಮುಟ್ಟಿದ್ರೆ. ಮತ್ತು ನೀರು ಸಹ ಕುಡಿಯೋಕ್ಕೆ ನೋಡಿ, ಕುಡಿಯೋಕ್ಕೆ ಎಂಥ ರುಚಿ ಇದೆ. RO ಫಿಲ್ಟರ್ ಆಗಿರೋಂಥದ್ದು, ಅಷ್ಟು ಚೆನ್ನಾಗಿರೋಂಥದ್ದು. ಮತ್ತು ಲೋಟ ಆಗಲಿ ಎಲ್ಲ ಇದೆ ನೋಡಿ. ಈಗ ಎಷ್ಟು ಹಾಸಿಗೆಗಳು, ಮಂಚ, ಪ್ರತಿಯೊಬ್ಬರಿಗೂ ಏನು ಇದಾಗಬಾರ್ದು, ಎಲ್ಲರಿಗೂ ಸಿಗಬೇಕು. ಎಷ್ಟು ಜನ ಬರಲಿ, ಎಷ್ಟು ಜನ ಬಂದ್ರೂ ಸಹ ಸಿಗುತ್ತೆ. ನೀವು ಒಟ್ಟಿಗೆ ಬಸ್ಸಲ್ಲಿ ಟ್ರಿಪ್ ಬರ್ತೀರಾ, ಅದಕ್ಕೂ ಬನ್ನಿ, ಅದು ಸಹ ಸಿಗುತ್ತೆ. ಆ್ಯಂಡ್ ಇಲ್ಲಿ ಸಪ್ರೇಟ್ ರೂಮ್ಗಳು, ನಾನೊಂದು ರೂಮ್ ಮಾಡಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ. ಬನ್ನಿ ಹೋಗೋಣ. ಅಲ್ಲೂ ನೋಡಿ, ಇದು 2ನೇ ಫ್ಲೋರು. 2ನೇ ಫ್ಲೋರಲ್ಲಿ 2ನೇ ಫ್ಲೋರು ಸಹ ನೋಡಿ, ಬಾತ್ರೂಮ್ ಇದೆ, ಇಂಡಿಯನ್ ಸ್ಟೈಲ್ ಬಾತ್ರೂಮ್ ಇದೆ. ಇಲ್ಲಿ ಕಮೋಡ್ ಇಲ್ಲ, ಬಟ್ ಬಾತ್ರೂಮ್ ಇದೆ. ಸ್ನಾನದ ರೂಮ್ಗಳಿದೆ, ಬಟ್ಟೆ ಹೋಗ್ಕೊಳ್ಬೋದು. ಮತ್ತು ಬಟ್ಟೆ ಹಾರಕ್ಕೆ ಮೇಲ್ಗಡೆಯಿಂದ ಬಿಸಿಲು ಬರುತ್ತೆ, ಇಲ್ಲೇ ಒಣಗಾಕ್ಬೋದು ಆರಾಮ್ಸಾಗಿ. ಇಲ್ಲಿ ಒಣಗಾಕಿದ್ರೆ ಸಾಕು, ಈ ಈಟಲ್ಲೇ ಒಣಗುತ್ತೆ. ಜೊತೆಗೆ ಬಿಸಿಲಿದ್ರೆ ತುಂಬ ಚೆನ್ನಾಗಿ ಒಣಗುತ್ತೆ. ಮತ್ತು ನಮ್ಮ ರೂಮ್ಗೆ ಹೋಗೋಣ ನೋಡಿ. ಇದು ರೂಮ್ಗಳೆಲ್ಲ ಎಲ್ಲ ಥರ ರೂಮ್ಗಳು. ಇದರಲ್ಲಿ ನಾನ್ AC ಅಂದರೆ ಬರೀ ಫ್ಯಾನ್ ಇರುತ್ತೆ, AC ಅಂದರೆ ಕೂಲರ್ ಇರುತ್ತೆ. ಆ ಕೂಲರ್ ಹೇಗಿರುತ್ತೆ ತೋರಿಸ್ತೀನಿ. ಮತ್ತು ನಾನ್ AC ಇರೋಂಥದ್ದನ್ನು ಸಹ ತೋರಿಸ್ತೀನಿ. ಓಕೆ, ನಾನ್ AC ಇರೋದನ್ನು ಫಸ್ಟ್ ನೋಡೋಣ. ನೋಡಿ, ಇದು ನಾನ್ AC ಅಂದರೆ ಬರೀ ಫ್ಯಾನು ಇರುತ್ತೆ, ಚಿಕ್ಕ ಹೊರಗಡೆಯಿಂದ ಬರೋ ಗಾಳಿ ಇರುತ್ತೆ, ಮತ್ತು ಇಟ್ಕೊಳ್ಳೋಕ್ಕೆ ಜಾಗನೂ ಇರುತ್ತೆ, ಪ್ರತಿಯೊಂದೂ ಕನ್ನಡಿ ಇರುತ್ತೆ. ಈ ಫ್ಯಾನಲ್ಲಿ ಇದಕ್ಕೊಂದು ಹಾಸಿಗೆ ಕೊಡ್ತಾರೆ, ಒಂದು ಚಿಕ್ಕದನ್ನು. ಆ ಹಾಸಿಗೆನೂ ಸಹ ಯೂಸ್ ಮಾಡ್ಕೊಂಡು, ಅಂದರೆ ಹೀಗೆ ಕೆಳಗಡೆ ಮಲ್ಕೊಳ್ಳೋಂಗಿಲ್ಲ, ಹಾಸಿಗೆ ಕೊಡ್ತಾರೆ. ಹಾಸಿಗೆ ಕೊಟ್ಟಿರೋ ತಕ್ಕನಾಗಿ ಆ ಹಾಸಿಗೆಯಲ್ಲಿ ಯೂಸ್ ಮಾಡ್ಕೋಬೋದು. ಇದನ್ನು ನೋಡಿ, ಇದು ನನ್ನ ರೂಮು. ನಾನು ಮತ್ತು
ನನ್ನ ಫ್ರೆಂಡು ಇಬ್ಬರು ಇರೋಂಥ ರೂಮು. ಇದಕ್ಕೆ ಮಂಚ ಇದೆ, ಇದೊಂದು ಕೂಲರ್ ಇದೆ ನೋಡಿ. ಈ ಕೂಲರ್ ಬಂದು ನ್ಯಾಚುರಲ್, ಅಂದರೆ ನೀರು ಎಲ್ಲ ಥರದ್ದು ಕೂಲರ್ ಅಂಥದ್ದು ಬರುತ್ತೆ, ಆನ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಒಳಗಡೆ ನೀರು ಸಹ ಇದೆ, ಒಂದು ಮೋಟ್ರೂ ಸಹ ಇದೆ. ಆ ಮೋಟ್ರಿಂದ ಮೇಲಿಂದ ನೀರು ಬರುತ್ತೆ, ಸುತ್ತ ನೀರು ಬರೋದನ್ನು ಇದು ಮಾಡಿ ನೋಡ್ತೀವಿ. ನೋಡಿ ನಮ್ದು ಹೇಳಿದೆ ನಾನು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಅಂತ, ಆಗ್ರಾ ಫೋರ್ಟ್ ಪಕ್ಕದಲ್ಲಿ ಅಂತ. ನೋಡಿ ಆಗ್ರಾ ಫೋರ್ಟ್ ಪಕ್ಕದಲ್ಲಿರೋಂಥದ್ದು ನೋಡಿ, ಅಲ್ಲಿ ಫೋರ್ಟ್ ಕಾಣುತ್ತೆ ಮತ್ತು ಅಲ್ಲಿ ರೈಲ್ವೆ ಸ್ಟೇಷನ್ ಕಾಣುತ್ತೆ. ಈ ರೈಲ್ವೆ ಸ್ಟೇಷನ್ ಎಷ್ಟೇನಿಲ್ಲ 180 ಮೀಟ್ರು ಒಳಗಡೆ ಇರೋಂಥದ್ದು. 180 ಮೀಟ್ರ್ ಒಳಗಡೆ ಬಂದರೆ ಇದಿರುತ್ತೆ. ಆಗ್ರಾ ಫೋರ್ಟ್ಗೆ ತುಂಬ ಟ್ರೈನ್ ಇಲ್ಲ, ಬಟ್ ಬರ್ತೀನಿ ಅಂದರೆ ಆಗ್ರಾ ಕಾಂಟಿನೆಂಟಲ್ಲಿಂದ ಇಲ್ಲಿಗೆ ಬರ್ಬೋದು, ತುಂಬ ಈಸಿ ಆಗುತ್ತೆ. ಅದು ಆಗ್ರಾ ಫೋರ್ಟ್ ಮೆಟ್ರೋ ಹತ್ರನೋ ಎಲ್ಲಿಗಾರು ಬಂತು ಈಸಿ ಆಗುತ್ತೆ. ಈ ರೀತಿ ನೋಡಿ ಸ್ನೇಹಿತರೆ, ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋಕ್ಕೆ ಮತ್ತು ನಾನು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿರೋಂಥವ್ರು ಮುನೇಂದ್ರ ಅಂತೇಳಿ. ಅವ್ರು ಮುನೇಂದ್ರ ಏಷ್ಯನ್ ಟ್ರಾವೆಲ್ಸ್ ಅಂತ ಅವ್ರದ್ದು ಯೂಟ್ಯೂಬ್ ಬ್ಲಾಗ್ ಇದೆ. 120 ದಿನ ಜರ್ನಿ ಮಾಡಿದ್ದಾರೆ. ಆ ಜರ್ನಿ 120 ದಿನ ಜರ್ನಿ ಮಾಡಬೇಕು ಅಂತ ಇದ್ದಾರೆ. ಅವರ 120 ದಿನ ಜರ್ನಿಲಿ 84ನೇ ದಿನ ಸ್ಟಾರ್ಟ್ ಮಾಡಿದ್ದಾರೆ. ಆ 83ನೇ ದಿನ 84ನೇ ದಿನ ನಾನು ಅವ್ರ ಜೊತೆ ಇದ್ದೀನಿ. ನಿನ್ನೆ ತಾಜ್ ಮಹಲ್ ಜೊತೆಲಿದ್ದೆ, ಇವತ್ತು ಬಂದು ಆಗ್ರಾ ಫೋರ್ಟಲ್ಲಿ ಜೊತೆಲಿದ್ದೀನಿ. ಜೊತೆಗೆ ನನ್ನ ವೀಡಿಯೋಗೆ ಹೇಗೆ ಮಾಡಬೇಕು ಏನು ಎಂತು ಯೂಟ್ಯೂಬ್ ಈ ರೀತಿ ಇರುತ್ತೆ ಪ್ರತಿಯೊಂದನ್ನು ಸಹ ಹೇಳ್ಕೊಡ್ತಾನೆ. ಇನ್ನೂ 20 ದಿನ ಅವ್ರ ಜೊತೆನೇ ಸ್ಪೆಂಡ್ ಮಾಡ್ತೀನಿ. ಅಪ್ ಟು ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಅವ್ರ ಜೊತೆ ಜಾಯ್ನ್ ಆಗ್ತೀನಿ. ಅಲ್ಲಿಂದ ನಾನು ಕರ್ನಾಟಕಕ್ಕೆ ಬರೋ ಪ್ಲ್ಯಾನ್ ಇದೆ. ಆದರೆ ಆ ಪ್ಲ್ಯಾನ್ಗೆ ಅವ್ರ ಜೊತೆ ಇರೋದ್ರಿಂದ ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರನ್ನ ನಾನು ಪರಿಚಯ ಮಾಡ್ಕೊಳ್ತೀನಿ, ಬನ್ನಿ. ಇವರೇ ಬ್ರದರ್, ಇವರೇ ಮುನೇಂದ್ರ ಅಂತೇಳಿ. ಅರೌಂಡು 83-84 ದಿನ ಟ್ರಾವೆಲ್ ಮಾಡಿದ್ದಾರೆ. ಅಪ್ ಟು ಡೇಟ್ ಎಲ್ಲಿಂದ ಕನ್ಯಾಕುಮಾರಿಯಿಂದ ಹಿಡಿದು ಅಸ್ಸಾಂ. ಹೇಳಿ ನೀವೇನೆ. ನನ್ನ ನೇಮ್ ಬಂದ್ಬಿಟ್ಟು ಮುನೇಂದ್ರ. ನನ್ನ ಚಾನಲ್ ಬಂದು ಮುನೇಂದ್ರ ಏಷ್ಯನ್ ಟ್ರಾವೆಲ್ ಅಂತ. ನಾನು ಬಂದ್ಬಿಟ್ಟು ಇವಾಗ ಆಲ್ ಇಂಡಿಯಾ ಟ್ರಿಪ್ 120 ಡೇಸ್ ಆಲ್ ಇಂಡಿಯಾ ಟ್ರಿಪ್. ಆಲ್ ಇಂಡಿಯಾ ಟ್ರಿಪ್ಪಲ್ಲಿ 84 ಡೇಸ್ ಇವತ್ತಿಗೆ ಪ್ರೆಸೆಂಟ್ ಟುಡೇ 84 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ಆಲ್ ಇಂಡಿಯಾ ನಾನು ಆಲ್ರೆಡಿ ಇವತ್ತು 20 ಸ್ಟೇಟ್ಸ್ ಕವರ್ ಮಾಡಿದ್ದೆ. ನನ್ನ ಟ್ರಿಪ್ಪು ಕನ್ಯಾಕುಮಾರಿಯಿಂದ ಫುಲ್ಲು ಅಸ್ಸಾಮು ಈ ಥರ, ಬಟ್ ಎಲ್ಲ ತಮಿಳ್ನಾಡು, ಆಂಧ್ರ, ಒಡಿಶಾ ಈ ಥರ ಎಲ್ಲ ಫುಲ್ ಸ್ಟಾರ್ಟ್ ಆಗಿ ಇಂಡಿಯಾ ಒಂದು ರೌಂಡ್ ಹಾಕೊಂಡ್ಬಿಟ್ಟು ಇವಾಗೆಲ್ಲ ಜಮ್ಮು ಕಾಶ್ಮೀರದಿಂದ ಸೀದಾ ತಿರ್ಗ ನೆಕ್ಸ್ಟ್ ಕನ್ಯಾಕುಮಾರಿ 120 ಡೇಸಲ್ಲಿ ಇವಾಗೆಲ್ಲ ಫುಲ್ ಒಂದು ಆಲ್ರೆಡಿ 84 ಡೇಸ್ ಕಂಪ್ಲೀಟ್ ಆಗಿದೆ. ಇನ್ನೂ ಬಟ್ ಮಿಕ್ಕಿದ ದಿವಸ ಏನಿದೆ ಅದೆಲ್ಲ ಬಂದ್ಬಿಟ್ಟು ಬ್ರದರ್ ಅವ್ರ ಜೊತೆ ನಾನು ಇರ್ತೀನಿ. ಸೊ ನಾನು ಸಿಕ್ಕಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು, ತುಂಬ ಇದಾಯಿತು. ಯಾಕಂದರೆ ಇವಾಗ ಬಂದ್ಬಿಟ್ಟು ನನ್ನ ಜರ್ನಿ ವಿತ್ ಇವ್ರ ಜೊತೆ, ಅಂದರೆ ಇವ್ರ ಜೊತೆ ಇವರೆಲ್ಲರೂ ಜರ್ನಿ ಮಾಡಿದೆ. ಸೊ ತುಂಬ ಖುಷಿ ವಿಷಯ, ತುಂಬ ಸಂತೋಷ ಆಯಿತು. ಯಾಕಂದರೆ ಇವ್ರ ಜೊತೆ ಜಾಯ್ನ್ ಆಗಿದ್ದೀನಿ ನಾನು ಅಂದ್ಬಿಟ್ಟು. ಸೊ ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಒಬ್ಬರೇ ಸಿಂಗಲ್ ಸೋಲೋ, ನಾನು ಎಲ್ಲ ಫುಲ್ ಸೋಲೋ ಟ್ರಾವೆಲ್ ಮಾಡ್ತಾಯಿದ್ದೆ. ಸೊ ಇವಾಗ ಬಂದ್ಬಿಟ್ಟು ಸಡನ್ ಆಗಿ ಇವ್ರು ನನಗೆ ಜೊತೆ ಜಾಯ್ನ್ ಆಗಿರೋ. ಸೊ ಬಂದ್ಬಿಟ್ಟು ಇಬ್ಬರು ಇವಾಗ ಇವತ್ತಿಂದ ಇಬ್ಬರು ಬ್ಲಾಗ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಇವ್ರಿಗೊಂದು ಸ್ವಲ್ಪ ಸಪೋರ್ಟ್ ಬೇಕಾಗಿದೆ, ಸ್ವಲ್ಪ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಬ್ರದರ್, ಇವ್ರದ್ದು ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಆಗಲಿ ಪ್ರತಿಯೊಂದನ್ನು ಸಹ ನಾನು ಹಾಕ್ತೀನಿ. ಅವ್ರ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋಗಳು, ತುಂಬ ಎಕ್ಸ್ಪ್ಲೈನ್ ಆಗಿ ಹೇಗಿದೆ ಏನು, ಪ್ರತಿಯೊಂದು ಪ್ಲೇಸ್ ಇರಲಿ, ಫ್ರೀ ಫುಡ್ ಇರಲಿ, ಎಲ್ಲ ಥರದ್ದು ಸಹ ನೀವು ಅಂದರೆ ಒಂದು ಆಲ್ ಇಂಡಿಯಾ ಟೂರ್ ಮಾಡ್ತೀನಿ ಅಂದರೆ ಹೇಗೆ ಮಾಡಬೇಕು, ಯಾವ ಥರ ಫ್ರೀ ಫುಡ್ಡಲ್ಲಾಗಲಿ ತುಂಬ ಕಡಿಮೆ, 100 ರೂಪಾಯಿ ರೂಮು. ಎಕ್ಸಾಂಪಲ್ ಎಲ್ಲರ ಹತ್ರ ದುಡ್ಡು ಇರೋಲ್ಲ, ಎಲ್ಲರೂ 1,000 ರೂಪಾಯಿ ಪ್ರತಿದಿನ ಕೊಡೋಕ್ಕಾಗಲ್ಲ. ಅದನ್ನು ಸಹ ಮಾಡಿ ಪ್ರತಿಯೊಂದು ವೀಡಿಯೋನಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಎಲ್ಲನೂ ನೋಡ್ತಿದ್ದಾರೆ. ನಾನು ಹೇಗೆ ಹುಡುಕ್ ಬಂದೆ, ಇವರು ಸಹ ಹುಡುಕ್ ಬಂದಿದ್ದಾರೆ. ಜೊತೆಗೆ ನಾನು ಡೆಲ್ಲಿಲಿ ಈಗ ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತಿದ್ದೀವಿ. ಡೆಲ್ಲಿಲೂ ನಾನು ಏನು ಹೋಗಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಬಟ್ ಅವರ ಪ್ರತಿಯೊಂದನ್ನು ಸಹ ರೂಮ್ ಆಗಲಿ ಎಲ್ಲ ಥರದ್ದು ಇಲ್ಲಿ ಬನ್ನಿ ಅಂತ ಗೈಡ್ ಮಾಡ್ತಿದ್ದಾರೆ. ಹಂಗಾಗಿ ಆಲ್ ಓವರ್ ಇಂಡಿಯಾ ಅಪ್ ಟು ಎಲ್ಲಿವರೆಗೂ ಹೋಗ್ತಾರೆ ಅಲ್ಲಿವರೆಗೂ ನಾನು ಜೊತೆ ಇರ್ತೀನಿ. ಇನ್ನೊಂದು ಏನು ಇನ್ನೆಲ್ಲ ಒಂದು 6 ಸ್ಟೇಟ್ ಕಂಪ್ಲೀಟ್ ಇದೆ ನಮ್ಮೆಲ್ಲ ಫುಲ್ ಟೋಟಲು. ಬಟ್ ಆಲ್ ಇಂಡಿಯಾ ಫುಲ್ ಯಾವ ಸ್ಟೇಟಲ್ಲಿ ಯಾವ ಥರ ಸ್ಟೇ ಬೇಕಂದ್ಬಿಟ್ಟು, ಸೊ ನಮ್ಮ ಸೋಲೋ ಸ್ಟಾಲ್ ಇರ್ತೀರಿ ಅಂದ್ಬಿಟ್ಟು ನಾನು ಮೆಸೇಜ್ ಮಾಡ್ಬೋದು, ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಯಾಕಂದರೆ ಬಟ್ ಇಂಡಿಯಾ ಫುಲ್ ಯಾವ ವ್ಯಕ್ತಿ ನೀವು ಬೇಕಾದ್ರೆ ಯಾವ ಸ್ಟೇಟ್ಗೆ ಹೋಗ್ತಾರೆ ನೀವು ಬಂದ್ಬಿಟ್ಟು ನಿಯರ್ ಯಾವ ಸಿಟಿಯಲ್ಲಿ ಆಗ್ಬಿಟ್ಟು ಸ್ಟೇ, ಆಶ್ರಮ ಆಗಿರ್ಬೋದು, ಡೋರ್ಮೆಟ್ರಿ ಆಗಿರ್ಬೋದು, ಇದೆಲ್ಲ ಅಂದ್ಬಿಟ್ಟು ನಿಮಗೆ ಬಟ್ ಎಷ್ಟು ಹೇಗೆ ಗೊತ್ತಾ, ಯಾವುದೇ ಒಂದು ಕ್ಯಾಪಿಟಲ್ ಆಗಿರಲಿ, ಇವಾಗ ಪ್ರತಿಯೊಂದು ಸ್ಟೇಟ್ ನಾನು ಯಾವುದೇ ಸ್ಟೇಟ್ಗೆ ಹೋಗಿ ಮೇನ್ ಕ್ಯಾಪಿಟಲ್ ವಿಸಿಟ್ ಮಾಡ್ತೀನಿ ಗೊತ್ತಾ. ನಾನು ಮಾಡ್ಬಿಟ್ಟು ಯಾವುದೇ ಸ್ಟೇಟ್ ಹೋದರೂ ಸಹ ಬಟ್ ಕ್ಯಾಪಿಟಲ್ಲು ಕಂಪಲ್ಸರಿ ವಿಸಿಟ್ ಮಾಡ್ತೀನಿ. ಯಾಕಂದರೆ ಕ್ಯಾಪಿಟಲ್ ಯಾವ ಥರ ಡೆವಲಪ್ ಇದೆ, ಅಲ್ಲಿ ಯಾವ ಥರ ಸ್ಟೇ ಸಿಗುತ್ತೆ, ಫುಡ್ ಯಾವ ಥರ ಅಂದ್ಬಿಟ್ಟು ನಾವು ವಿಸಿಟ್ ಮಾಡ್ತೀವಿ. ನಿಮ್ಗೆ ಏನೇ ಆಗಲಿ ಸೋಲೋ ಟ್ರಾವೆಲರ್ಸು, ಸೊ ನಿಮ್ಗೆ ಏನಾದ್ರು ಸ್ಟೇ ಬೇಕಿತ್ತು ನನ್ನ ನಂಬರ್ಗೆ ಮೆಸೇಜ್ ಮಾಡಿಲ್ಲ ಅಂದರೆ ನನ್ನ ನಂಬರೇ ಬೇಕಾಗಿಲ್ಲ ನನಗೆ. ಸೊ ನಾನು ಯೂಟ್ಯೂಬ್ ಚಾನಲ್ನೇ ಮಾಡಿಬಿಟ್ಟು ಮುನೇಂದ್ರ ಏಷ್ಯನ್ ಟ್ರಾವೆಲ್ ಅಂತ ಸೇಮ್ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಮುನೇಂದ್ರ ಏಷ್ಯನ್ ಟ್ರಾವೆಲ್ ಇದೆ. ನೀವು ಜಸ್ಟ್ ಮೆಸೇಜ್ ಮಾಡಿದ್ರೆ ಸಾಕು ನನಗೆ. ಸೊ ನಾನು ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗಿ ಕೊಡ್ತೀನಿ, ಸ್ಟೇ ಆಗಿರಲಿ, ಫುಡ್ ಆಗಲಿ. ಸೊ ಇಂಡಿಯಾದಲ್ಲಿ ಎನಿ ಸ್ಟೇಟ್ ಆಗಲಿ, ಯಾವ ಸ್ಟೇಟಲ್ಲಿ ಬೇಕಾದ್ರೂ ಸ್ಟೇ ಬಗ್ಗೆ ಬೇಕಾದ್ರೆ ನನಗೆ ನೀವು ಇನ್ಫಾರ್ಮ್ ಸ್ಟೇ ಆಗಿರಲಿ, ಟ್ರಾವೆಲ್ ಆಗಿರಲಿ, ಸೊ ಯಾವ ಥರ ಆಗಿರಲಿ. ಸೊ ನಾನು ಪ್ರತಿಯೊಂದು ಹೆಲ್ಪ್ ಮಾಡ್ತಾ ಇರ್ತೀನಿ. ಸೊ ಹೋಗಿ ನಿಮಗೆ ಏನೇ ಒಂದು ಡೌಟ್ ಇದ್ದರೂ ಸಹ ನಾನು ಮೆಸೇಜ್ ಮಾಡ್ಬೋದು. ನನಗೆ ನನ್ನ ಒಂದು ಐ ಡಿ ಬಂದ್ಬಿಟ್ಟು ಮುನೇಂದ್ರ ಏಷ್ಯನ್ ಟ್ರಾವೆಲ್ ಅಂತ. ಬೇಕಾದ್ರೆ ಈಗ ಬಟ್ ಐ ಡಿ ಕೊಡ್ತೀನಿ, ಅದನ್ನು ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ ಇವ್ರ ಐಡಿನ. ಜೊತೆಗೆ ಏನು ಅಂದರೆ ನೀವು ಯಾರು ಹೋಗ್ತೀನಿ ಅಂದರೆ ಎಲ್ಲನೂ ಇವ್ರದ್ದೊಂದು ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಥರದ್ದು ಕನ್ನಡದಲ್ಲೇ ಮಾಹಿತಿ ಸಿಗುತ್ತೆ. ಕನ್ನಡದಲ್ಲಿ ಆರಾಮ್ಸಾಗಿ ಹೋಗಿ ಪ್ರತಿ ಒಂದು ಎಲ್ಲಿ ಆಲ್ಟ್ ಆಗಬೇಕು, ಅಯೋಧ್ಯೆ ಇರ್ಬೋದು,
ಮಧುರ ಇರ್ಬೋದು, ವಾರಣಾಸಿ ಇರ್ಬೋದು, ಪ್ರತಿಯೊಂದು ಕಡೆ ಎಲ್ಲಿ ಕಡಿಮೆಲಿ ಇರಬೇಕು, ಫುಡ್ ಎಲ್ಲಿ ತಿನ್ನಬೇಕು, ಪ್ರತಿಯೊಂದು ಎಲ್ಲಾನು ಸಹ ಹೇಳ್ಕೊಡ್ತಾರೆ. ಅವ್ರದ್ದೊಂದು ಚಾನಲ್ನ ಯೂಟ್ಯೂಬ್ ನೋಡ್ತಾ ಇದ್ರೆ ಸಾಕು, ನಿಮ್ಗೆ ಪ್ರತಿಯೊಂದು ಐಡಿಯಾ ಬರುತ್ತೆ, ಅದನ್ನ ನೋಡ್ಕೊಂಡೆ ನೀವು ಟ್ರಾವೆಲ್ ಮಾಡ್ಬೋದು. ಏನೇ ಡೌಟ್ ಬಂದರೆ ಜಸ್ಟ್ ಮನೆಯಿಂದ ಎಷ್ಟು ಮಾಡ್ಬೋದು, ನಮ್ಮ ಇನ್ಸ್ಟಾ ಐಡಿ ಇರುತ್ತೆ, ಇನ್ಸ್ಟಾ ಐಡಿಯಲ್ಲಿ ಜಸ್ಟ್ ನಮ್ಮ ಮೆಸೇಜ್ ಹಾಕಿದ್ರೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡೋದು. ತುಂಬ ಸಹಕಾರಿ ವ್ಯಕ್ತಿ, ಆರಾಮ್, ತುಂಬ ಒಳ್ಳೆಯವರು. ನೀವು ಏನು ಬೇಕಾದರೂ ಹೆಲ್ಪ್ ಯಾವಾಗಲಾದರೂ ಮಧ್ಯರಾತ್ರಿ ಕೇಳಿದ್ರು ಸಹ ಹೆಲ್ಪ್ ಮಾಡೋಂಥ ವ್ಯಕ್ತಿ. ಹಾಗಾಗಿ ದಯವಿಟ್ಟು ಅವ್ರ ವಿಡಿಯೋಗಳನ್ನ ನೋಡಿ ಇದು ಮಾಡಿ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಥ್ಯಾಂಕ್ ಯು.